ಸಿಂಹದ ಬಾಲವಾಗುವುದಕ್ಕಿಂತ ಮೊಲದ ಮುಖವಾಗುವುದು ಲೇಸು ಅಂತೇಳಿ. ಸಿಂಹದ ಬಾಲವಾಗುವುದಕ್ಕಿಂತ ಮೊಲದ ಮುಖವಾಗುವುದು ಲೇಸು. ಪಂಜರದ ಗಿಳಿ ಆಗುವುದಕ್ಕಿಂತ ಕಾಡಿನ ಕಾಗೆ ಆಗುವುದು ಲೇಸು. ಪಂಜರದ ಗಿಳಿ ಆಗುವುದಕ್ಕಿಂತ ಕಾಡಿನ ಕಾಗೆ ಆಗುವುದು ಲೇಸು. ಸಿರಿಕನ ಮನೆಯ ತುತ್ತಾಗುವುದಕ್ಕಿಂತ ಬಡವನ ಮನೆಯ ಎತ್ತಾಗುವುದು ಲೇಸು. ನಾನಿಲ್ಲಿ 3 ವಾಕ್ಯಗಳನ್ನು ಹೇಳಿದೆ ನಿಮಗೆ. ಸಿಂಹದ ಬಾಲವಾಗುವುದಕ್ಕಿಂತ ಮೊಲದ ಮುಖವಾಗುವುದು ಲೇಸು. ಪಂಜರದ ಗಿಳಿ ಆಗುವುದಕ್ಕಿಂತ ಕಾಡಿನ ಕಾಗೆ ಆಗುವುದು ಲೇಸು. ಸಿರಿಕನ ಮನೆಯ ತುತ್ತಾಗುವುದಕ್ಕಿಂತ ಬಡವನ ಮನೆಯ ಎತ್ತಾಗುವುದು ಲೇಸು. ದೊಡ್ಡ ಗುಂಪಿನ ಹಿಂಬಾಲಕನಾಗುವುದಕ್ಕಿಂತ ಸಣ್ಣ ಗುಂಪಿನ ನಾಯಕನಾಗುವುದು ಲೇಸು. ದೊಡ್ಡ ಗುಂಪಿನ ಹಿಂಬಾಲಕನಾಗುವುದಕ್ಕಿಂತ ಸಣ್ಣ ಗುಂಪಿನ ನಾಯಕನಾಗುವುದು ಲೇಸು ಅಂತೇಳಿ. ನಾ ಯಾಕೆ ಇದನ್ನು ಹೇಳಿದೆ ಅಂತಂದರೆ, ನೀವು ಯಾವಾಗಲೂ ಸಹಿತ ಒಂದು ಮಾತು ಹೇಳ್ತಾ ಇರ್ತಾರೆ, ಹಂಗಿನ ಅರಮನೆಯಲ್ಲಿರೋದಕ್ಕಿಂತ ಹಕ್ಕಿನ ಗುಡಿಸಲಿರೋದು ವಾಸಿ ಅಂತೇಳಿ. ಹಂಗಿನ ಅರಮನೆಗಿಂತ ಹಕ್ಕಿನ ಗುಡಿಸಲು ವಾಸಿ ಅಂತ ಅಂದ್ರೆ, ನಾವು ಇನ್ನೊಬ್ಬರ ಹಂಗಿನೊಳಗೆ ಒಂದು ದೊಡ್ಡ ಅರಮನೆಯೊಳಗೆ ವಾಸ ಮಾಡೋಕ್ಕಿಂತನೂ ಸ್ವಂತದ್ದು ಚಿಕ್ಕದಾದಂಥ ಗುಡಿಸಲೊಳಗೆ ವಾಸ ಮಾಡಿದರೂ ಸಹಿತ ಒಂದು ನೆಮ್ಮದಿ ಇರ್ತದೆ. ಅದಕ್ಕೆ ದೇಶಾಂತರ ಇದ್ದರೂ ಸಹಿತ ಸ್ವತಂತ್ರವಾಗಿರಬೇಕಂತೆ. ಅದಕ್ಕೆ ಆದಷ್ಟು ಸ್ವತಂತ್ರವಾಗಿರೋದಕ್ಕೆ ಪ್ರಯತ್ನ ಮಾಡಿರಿ. ನಿಮ್ಮ ಅಧ್ಯಯನ ನಿರಂತರವಾಗಿ ಇರಲಿ.